ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಮೈತ್ರಿ ಸರ್ಕಾರವನ್ನ ಕೆಡವಿದ್ದು ಸಿದ್ದರಾಮಯ್ಯ. ಅವರಾಗಿ ಕಳಿಸಿದ್ರು, ನಾವು ಅವರನ್ನ ಬರಮಾಡ್ಕೊಂಡ್ವಿ ಅಂದಿದ್ದಾರೆ ಅಶೋಕ್. ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರವನ್ನ ಬೀಳಿಸಿದ್ದು ಸಿದ್ದರಾಮಯ್ಯ, ಕರ್ಕೊಂಡು ಹೋಗಿದ್ದು ನಾವು, ಆದರೆ ಕಳಿಸಿದ್ದಕ್ಕೆ ಕಾರಣ ಸಿದ್ದರಾಮಯ್ಯನವರು. ಮಂಡ್ಯದ ಮೈತ್ರಿ ಸಭೆಯಲ್ಲಿ ಹೀಗಂತ ಅಶೋಕ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಿದ್ದವನದಲ್ಲಿ ಕುಳಿತು ಪ್ಲಾನ್ ಮಾಡಿದ್ ಯಾರು ಹಾಗಾದ್ರೆ? ಜೆಡಿಎಸ್ ಕುಮಾರಸ್ವಾಮಿ, ದೇವೇಗೌಡರ ಬೆನ್ನಿಗೆ ಚೂರಿ ಹಾಕಿದವರು ಕಾಂಗ್ರೆಸ್ನವರು. ಸಿದ್ದರಾಮಯ್ಯಗೆ ಜೆಡಿಎಸ್ ವರ್ಕೌಟ್ ಆಗ್ಲಿಲ್ಲ, ಆ ಕಾರಣಕ್ಕೆ ಹುಳಿಯುಂಡೋ ಕೆಲಸವನ್ನ ಮಾಡಿದ್ರು. ಇದರ ಪರಿಣಾಮ ಮೈತ್ರಿ ಮುರಿದು ಬೀಳ್ತು ಅಂದಿದ್ದಾರೆ ಅಶೋಕ್. ಜೆಡಿಎಸ್ ನೋಡಿ, ಎಲ್ಲ ಕೂತಿದ್ದಾರೆ, ಎಲ್ಲ ಒಂಚೂರು ಸಣ್ಣ ಒಂದು ಗೊಂದಲನೂ ಕೂಡ ಇಲ್ಲ. ಒಂಥರ ಹಾಲು ಜೇನು ಹೆಂಗೆ ಮಿಕ್ಸ್ ಮಾಡಿದ್ರೆ ಹೆಂಗಾಗಿರ್ತದೆ ಹಂಗಾಗಿರ್ತದೆ, ಹಾಲು ಜೇನ್ ತರ. ಆ ಥರದ್ದೆಲ್ಲೂ ಗೊಂದಲ ಇಲ್ಲ. ಸರಿ ಆಗಿತ್ತು ಕಾಂಗ್ರೆಸ್ ಅವ್ರದ್ದು 14 ತಿಂಗಳು ಹಾಲಿತ್ತು, ಸ್ವಲ್ಪ ಹುಳಿ ಹಾಕ್ಬಿಟ್ರು ಅಷ್ಟೇ, ಸೀಗೆಕಾಯಿ ಎಣ್ಣೆನ ಒಡೆದೋಯ್ತು ಅಷ್ಟೇ. ಪದೇ ಪದೇ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಏನು ಸರ್ಕಾರನ ಬೀಳಿಸಿದವರು ಬಿಜೆಪಿಯವರು ಅಂತ. ನಾವು ನೆಮ್ಮದಿಯಾಗಿ ಮನೆಗಿದ್ರಪ್ಪ, ನಾನೇ ಇದ್ದೋನಲ್ಲ, ನಾನೇ ನೋಡಿದ್ರಲ್ಲ, ನಾನೇ ಎಲ್ಲಿ ಫ್ಲೈಟಲ್ಲಿ ಕರ್ಕೊಂಡು ಹೋಗಿದ್ದು ನಾನೇ, ಫ್ಲೈಟ್ ಹತ್ತಿಸಿದ್ದು ನಾನೇ. ಕಳಿಸ್ತವ್ರು ಯಾರು? ಕೂತ್ಕೊಂಡು ಪ್ಲಾನ್ ಮಾಡಿದ್ದಲ್ಲಿ ಸಿದ್ದವನದಲ್ಲಿ ಹೋಗಿದ್ರಲ್ಲ ರೆಸ್ಟ್ ತಗೊಳಕ್ಕೆ, ಮಸಾಜಿಗೆ. ಧರ್ಮಸ್ಥಳದಲ್ಲಿ ಪ್ಲಾನ್ ಮಾಡಿದ್ದೆ ಯಾರು? ಅದ್ರ ಟಿವಿನಲ್ಲೆಲ್ಲ ಬಂದಿದ್ದೆ, ಅದೇ ಸಿದ್ದರಾಮಯ್ಯನವ್ರದ್ದೇ. ಎಲ್ಲ ಚಾನಲ್ ಅಲ್ಲಿ ಬಂತು, ಈ ಸರ್ಕಾರನ ಬೀಳಿಸಬಾರ್ದು, ಬೀಳಿಸ್ಬಿಡ್ಬೇಕು, ಈ ಸರ್ಕಾರ ಉಳಿಸಬಾರ್ದು ಅಂತೇಳಿ ಅವರೇ ಮಾತಾಡಿರೋದು ಹೇಳಿದ್ರು. ಯಾವನ ರೆಕಾರ್ಡ್ ಮಾಡ್ಕೊಂಡು ಆಚೆ ಹಾಕ್ಬಿಟ್ಟು ಅವನೇ ಅಂತ ಅವನೊಂದಷ್ಟು ಬೈದ್ರು. ಆದ್ರೆ ಹೇಳಿದ್ ನಿಜ ತಾನೆ. ಸರಿ ಮಂಡ್ಯ ಚುನಾವಣೆಯಲ್ಲಿ ನಾವೇ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಸೋಲಿಸಿದ್ದು ನಾವೇ ಅಂತ ಸಿದ್ದರಾಮಯ್ಯನವರ ಭಾಷಣದಲ್ಲಿ ಹೇಳಿದ್ರಲ್ಲ. ಅರ್ಥ ಆಯ್ತಲ್ಲ? ಕೂತ್ಕೊಂಡು ಬೆನ್ನುಗೆ ಚೂರಿ ಹಾಕಿದವ್ರು ಯಾರಾದ್ರೂ ಇದ್ರೆ ಅದು ಕಾಂಗ್ರೆಸ್ ಅವರು, ನಾವಲ್ಲ. ನಾವು ಹಾಕಿಲ್ಲ. ಬೆನ್ನುಗೆ ಚೂರಿ ಹಾಕಿದವರು ಕಾಂಗ್ರೆಸ್ ಅವರು. ಒಳಗಡೆನೆ ಇದ್ದು ತಿಂದು ಮಜಾ ಮಾಡಿ ಮಂತ್ರಿಯಾಗಿ ನಾನು ನೋಡ್ತಾ ಇದ್ದೆ ವಿಧಾನಸಭೆಯಲ್ಲಿ. ನಾನು ಅವಾಗ ಅಪೋಸಿಷನ್ ಕೂತಿದ್ರಿ, ನಾವು ಅಪೋಸಿಷನ್ ಅಲ್ಲಿ 104 ಸೀಟ್ ಗೆದ್ದರು ಕೂಡ ವಿರೋಧ ಪಕ್ಷದಲ್ಲಿ ಕೂತಿದ್ರಿ. ಕುಮಾರಸ್ವಾಮಿ ಹಿಂಗಂತಾನೆ ಇದ್ರು, ಕೈ ಬೇಡ